ಈ ವಿಡಿಯೋದಲ್ಲಿ ಕೆಸೆಟ್ ಮ್ಯಾಥಮೆಟಿಕಲ್ ಸೈನ್ಸ್, ಲೀನಿಯರ್ ಆಲ್ಜಿಬ್ರಾ, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಮೇಲೆ ಕೇಳಲಾದ ಪ್ರಶ್ನೆಗಳನ್ನ ನೋಡೋಣ. ಕೆಸೆಟ್ 2024. Question is, the row space of 20 into 40 matrix A has dimension 14. A has dimension 14. What is the dimension of the solution space? Solution of Ax equal to 0 ಅಂತ ಹೇಳಾರ. ಆಪ್ಷನ್ಸ್ ಇಲ್ಲಿ ನೋಡ್ರಿ. ಫಸ್ಟ್ ಆಪ್ಷನ್ 26, 14, 34, 6 ಈ ರೀತಿ ಐತಿ. ಈಗ ಇದನ್ನ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ದೊಳಗೆ ಬರದ್ರ ಟಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು or else t from r raised to 40 to r raised to 20 ಅಂತ r raised to 20 ಅಂತ ಬರ್ಕೊಂತೀವಿ. ಇಲ್ಲಿ r ಅಂದ್ರೆ ಜಸ್ಟ್ ನಂಬರ್, ಜಸ್ಟ್ ಲೆಟರ್. ಇದು ಟಪಲ್ಸ್ ಅಂತ. ಈ ಮ್ಯಾಟ್ರಿಕ್ಸ್ A is equal to Aij is order of 20 into 40 ಇದೆಯಲ್ಲ, ಇದನ್ನ ಈ ರೀತಿ ಬರಿತೀವಿ. ಇನ್ನೂ ಒಂದ್ಸರಿ ಹಿಂಗ ಡೀಟೇಲ್ ಆಗಿ ಹೋಗ್ಬಿಡ್ತೀನಿ ನೋಡ್ರಿ. ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಈ ತರ ಕ್ವಶನ್ ನ ಕೇಳ್ತಾರ. m into n ಇತ್ತಂದ್ರ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ t from r raised to n to r raised to m ಅಂತ ಬರ್ಕೊಂತೀವಿ. ಅದಕ್ಕೆ ಇದನ್ನ r raised to 40 to r raised to 20 ಅಂತ ಬರ್ಕೊಂಡೈತಿ. ಈಗ ಸಿಸ್ಟಮ್ ಆಫ್ Ax equal to ಅವ್ರ ಜಸ್ಟ್ ಹಂಗ ಹೇಳಾರ. Ax equal to b or Ax equal to 0. ಲೀನಿಯರ್ ಸಿಸ್ಟಮ್ ಆಫ್ ಇಕ್ವೇಶನ್ಸ್. ಈಗಾಗಲೇ ಇದ್ರ ಮೇಲೆ ಲೀನಿಯರ್ ಸಿಸ್ಟಮ್ ಆಫ್ ಇಕ್ವೇಶನ್ಸ್, ಹೋಮೋಜಿನಿಯಸ್ ಲೀನಿಯರ್ ಸಿಸ್ಟಮ್ ಆಫ್ ಇಕ್ವೇಶನ್ಸ್, ಈಗ ನಾನು ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಇಕ್ವೇಶನ್ಸ್ ಈಗ ಒಂದ್ 3 ವಿಡಿಯೋ ಮಾಡಿ ಹಾಕೈತಿ. ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ, ಅದನ್ನ ಗೊತ್ತಾಗುತ್ತೆ ಏನು ಅಂತಂದ್ರೆ ಕಂಡೀಷನ್ಸ್ ಏನಿರುತ್ತ ಅಂತ. ಈಗ ಜಸ್ಟ್ ಕ್ವಶನ್ ಸಾಲ್ವ್ ಮಾಡಕ್ ಏನ್ ಬೇಕೋ ಅದನ್ನ ಹೇಳ್ತಾ ಇದ್ದೀನಿ. ಡೀಟೇಲ್ ಅಂದ್ರ ಅವನ್ ವಿಡಿಯೋ ನೋಡ್ಕೊಳ್ಳಿ, ಗೊತ್ತಾಗತ್ತ. ಇದನ್ನ ಹಿಂಗ್ ಬರೀತೀವಿ. ಬೈ rank nullity theorem, dimension of domain. Here dimension of domain is r raised to 40. r raised to ಇದನ್ನ ತಗೊಂತೀವಿ. ಡೊಮೈನ್ ಇಲ್ಲೇ ಇದು is equal to rank of t or a ಮ್ಯಾಟ್ರಿಕ್ಸ್ ತಗೊಂಡ್ರ rank of a or rank of t. rank nullity theorem ಬಗ್ಗೆ theorem ಪ್ರಕಾರ ತಗೊಂಡಿನಿ. rank of t plus nullity of t by rank nullity theorem. ಇದು ಡೈಮೆನ್ಷನ್ ಎಷ್ಟಾಯ್ತು? 40 is equal to, ಮತ್ತ r raised to 40 ಅಂದ್ರ ಡೈಮೆನ್ಷನ್ 40 ಹೆಂಗಾಗುತ್ತ ಆ ತರ ಯೋಚನೆ ಮಾಡ್ಬೇಡ್ರಿ. ಇದು n ಟಪಲ್ಸ್. ಟಪಲ್ಸ್ ಅಂದ್ರ ಮತ್ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. n1 x1 x2 x3 and so on xn ಈ ತರ ತಗೊಂಡಿರ್ತೀವಲ್ಲ, ಅದು 40 ಇದೆ. ಅದಕ್ಕೆ ಇದನ್ನ 40 ಅಂತ ಬರ್ಕೊಂತೀವಿ. rank of t ಅಂದ್ರೆ ಡೈಮೆನ್ಷನ್ ಆಫ್ ರೋ ಸ್ಪೇಸ್. ಇದು ರ್ಯಾಂಕ್ ಆಗುತ್ತಾ? ಎಷ್ಟು? 14 ಇದೆ. ಪ್ಲಸ್ ನಲ್ಲಿಟಿ ಆಫ್ ಟಿ ಹೆಂಗೈತಿ ಹಂಗ ಇಡ್ತೀನಿ.
nullity of t is equal to 40 minus 14. 40 minus 14 is 26. 26 option A. This is the right answer. Next question ನೋಡೋಣ. ಕೆಸೆಟ್ 2023ರಲ್ಲಿ ಕೇಳಲಾದ ಪ್ರಶ್ನೆ ಇದು. For what value of lambda do the simultaneous equations 2x plus 3y is equal to 1, 6x plus 9y is equal to lambda have infinite solutions ಅಂತ ಹೇಳ. ax equal to b matrix ax equal to b ಈ ಫಾರ್ಮ್ ದೊಳಗಿತ್ತಂದ್ರ ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್. ಈಗ ಇದನ್ನ ಅಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ದೊಳಗೆ ಬರ್ಕೊಂಡ್ರೆ ಹೆಂಗ್ ಬರ್ಕೊಂತೀವಿ? a of a bar b augmented matrix of this is equal to 2 3 6 9 ಇಲ್ಲೊಂದು ಗೆರೆ ಎಳೆದು ಬರೆದು ನಡೀತೈತಿ, ಇಲ್ಲ ಈ ತರ ಬರೆದ್ರು ನಡೆಯುತ್ತ. 1 ಲಾಂಬ್ಡಾ ಹಿಂಗಿದ ಅನ್ಸುತ್ತ ಅಂದ್ರ ಒಂದ್ ಗೆರೆ ಎಳೆದು ಬರೆದ್ರು ಇದು ಅಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಅಂದ್ರ. ಈಗ ಅಪ್ಲೈ R2 is equal to R2 dash is equal to R2 minus 2R1 minus 3R1. R2 minus 3R1. This matrix changes to augmented matrix is equal to 2 3 as it is. ಇದನ್ನ ಬರ್ತೀವಿ 1. ನೆಕ್ಸ್ಟ್ ಇದು ಏನಾಗುತ್ತೆ ನೋಡ್ರಿ, 6 minus 6 0. this is 3 ಲೆ ಮಲ್ಟಿಪ್ಲೈ ಮಾಡಿದ್ರೆ 9 minus 9 0 ಆಯ್ತು. ಇಲ್ಲೇ ಲಾಂಬ್ಡಾ ಮೈನಸ್ 3 ಆಯ್ತು. ಈಗ ರ್ಯಾಂಕ್ ಆಫ್ ಎ ಈ ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ಇಲ್ಲಿ ಐತಲ್ಲ, ಇದು ರ್ಯಾಂಕ್ ಆಫ್ ಎ ಎಷ್ಟಾಯ್ತು? 1 ಆಯ್ತು. ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು 1 ಆಯ್ತು. ನಾನ್ ಜೀರೋ ಎಲಿಮೆಂಟ್ಸ್ ಎಷ್ಟದು? ಒನ್ ರೋದೊಳಗೆ ಐತಿ, ಈ ರೋ 0 ಆಗೈತಿ. ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಅಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಆಗ್ಬೇಕು ಅಂದ್ರ ಏನಾಗಬೇಕು? ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಅಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಆಗ್ಬೇಕು ಅಂತಂದ್ರ ಇದು 0 ಆಗ್ಬೇಕು. ಲಾಂಬ್ಡಾ ಮೈನಸ್ 3 is equal to 0. Lambda is equal to 3. Lambda is equal to 3. Lambda is equal to 3 ಅಲ್ಲಿ ಐತಿ ಬಿ ಆಪ್ಷನ್ ದೊಳಗ. ಅವಾಗ ರ್ಯಾಂಕ್ ಆಫ್ ಎ is equal to ರ್ಯಾಂಕ್ ಆಫ್ ಅಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಲೆಸ್ ದ್ಯಾನ್ ಎನ್ ಇತ್ತಂದ್ರ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರ್ತಾವ ಅಂತ ಹೇಳ್ತೀವಿ. ಅದಕ್ಕ lambda is equal to 3 is the right answer. ಈ ಕಂಡೀಷನ್ ಇದ್ದಾಗ ಲೆಸ್ ದ್ಯಾನ್ n, ಇಲ್ಲಿ 2 into 2 ಮ್ಯಾಟ್ರಿಕ್ಸ್ ಐತಿ, ಲೆಸ್ ದ್ಯಾನ್ n ಆಗುತ್ತಾ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರುತ್ತಾ ಅಂತ ಹೇಳ್ತಾರೆ. ಇದು ಸೊಲ್ಯೂಷನ್. I hope this video is useful for you.
If you like the video, hit the like button. Subscribe this channel for more videos. Thank you for watching.